ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಮುಧೋಳ ಕನ್ನಡ ಸಂಸ್ಕೃತಿಯ ಒಂದು ಮುಖ್ಯ ತಾಣ. ಮುಧೋಳ ಎಂದೊಡನೆ ತಟ್ಟನೆ ನೆನಪಾಗುವುದು ಆದಿಕವಿ ರನ್ನ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ಈ ಕವಿರತ್ನನ ತವರು. ಹಳಗನ್ನಡದ ಹೆಸರಾಂತ ಮಹಾನ್ ಕವಿ ಚಕ್ರವರ್ತಿ ರನ್ನ ಜನಿಸಿದ ಊರು ಈ ಮುಧೋಳ ತಾಲೂಕಿನ ಬೆಳಗಲಿ ಎಂಬ ಗ್ರಾಮ. 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮದ ಬಳಿಕ ಬ್ರಿಟಿಷರು ನಿಶಸ್ತ್ರೀಕರಣ ಕಾಯ್ದೆಯನ್ನ ಜಾರಿಗೆ ತಂದರು. ಆದರೆ ಈ ಕಾಯ್ದೆಯನ್ನ ವಿರೋಧಿಸಿದ್ದು ಹಲಗಲಿ ಬೇಡರು. ಹೀಗಾಗಿ ಹಲಗಲಿ ಬೇಡರ ವೀರ ಐತಿಹ್ಯ ಮುಧೋಳಕ್ಕಿದೆ. ಅದು ಅಲ್ಲದೆ ಕರುನಾಡಿನ ಹೆಮ್ಮೆಯ ಶ್ವಾನ ತಳಿ ಮುಧೋಳ ನಾಯಿ ಇದೇ ನೆಲದದ್ದು. ಇಂತಹ ಮುಧೋಳ ಎಸ್ಸಿ ಮೀಸಲು ವಿಧಾನಸಭಾ ಕ್ಷೇತ್ರವಾಗಿದೆ. ಕಾಂಗ್ರೆಸ್ ಬಿಜೆಪಿ ಸರ್ಕಾರಗಳ ಅವಧಿಯಲ್ಲಿ ಕ್ಷೇತ್ರಕ್ಕೆ ಸಚಿವ ಸ್ಥಾನ ನಿಶ್ಚಿತ ಅನ್ನೋದು ಮುಧೋಳ ಕ್ಷೇತ್ರದ ಹೆಗ್ಗಳಿಕೆ. ಕ್ಷೇತ್ರದಿಂದ ಆಯ್ಕೆಯಾದ ಬಿಜೆಪಿಯ ಗೋವಿಂದ್ ಕಾರಜೋಳ್, ಕಾಂಗ್ರೆಸ್ನ ಆರ್ಬಿ ತಿಮ್ಮಾಪುರ್ ಪ್ರತಿ ಬಾರಿ ತಮ್ಮ ಸರ್ಕಾರವಿದ್ದಾಗ ಸಚಿವ ಸ್ಥಾನ ಪಡೆದಿದ್ದಾರೆ. ಹೀಗಾಗಿ ಮುಧೋಳವನ್ನ ಶಾಶ್ವತ ಸಚಿವರ ಕ್ಷೇತ್ರ ಅಂತ ಕರೆಯಲಾಗುತ್ತೆ. 2023ರ ಚುನಾವಣೆಯಲ್ಲಿ ಆರ್ಬಿ ತಿಮ್ಮಾಪುರ್ ಕ್ಷೇತ್ರದ ಶಾಸಕರಾಗಿ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಅಬಕಾರಿ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಲಿ ಶಾಸಕ ಆರ್ಬಿ ತಿಮ್ಮಾಪುರ್ ರಾಮಪ್ಪ ಬಾಲಪ್ಪ ತಿಮ್ಮಾಪುರ್ ಬಾಗಲಕೋಟೆಯ ಬಾದಾಮಿ ತಾಲೂಕಿನ ಕಾಡರ ಕೊಪ್ಪದವರು. BA LLB ಪದವೀಧರರಾಗಿದ್ದಾರೆ. 1989ರಲ್ಲಿ ಮೊದಲ ಬಾರಿಗೆ ಮುಧೋಳ ಕ್ಷೇತ್ರದಿಂದ ಆಯ್ಕೆಯಾಗಿ ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ರು. 1994ರಲ್ಲಿ ಜನತಾದಳದ ಗೋವಿಂದ್ ಕಾರಜೋಳ್ ವಿರುದ್ಧ ಸೋಲು ಅನುಭವಿಸಿದ್ರು. 1999ರ ಉಪಚುನಾವಣೆಯಲ್ಲಿ ಮರು ಆಯ್ಕೆಯಾಗಿ APMC ಸಚಿವರಾಗಿ ಕೆಲಸ ಮಾಡಿದ್ರು. 2002ರಲ್ಲಿ SM ಕೃಷ್ಣ ಮುಖ್ಯಮಂತ್ರಿ ಆಗಿದ್ದ ಸಮಯದಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಖಾತೆಯ ಸಚಿವರಾದರು. 2004, 2008 ಹಾಗೂ 2013ರ ವಿಧಾನಸಭಾ ಚುನಾವಣೆಯಲ್ಲಿ ಸತತ 3 ಬಾರಿ ಕಾರಜೋಳ್ ವಿರುದ್ಧ ಸೋಲು ಅನುಭವಿಸಬೇಕಾಯಿತು. 2013ರ ಚುನಾವಣೆಯಲ್ಲಿ ಸೋತ ನಂತರ ಕಾಂಗ್ರೆಸ್ ಇವರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೇಮಕಗೊಳಿಸಿತು. ಅದು ಅಲ್ಲದೆ 2017ರಲ್ಲಿ ಅಬಕಾರಿ ಸಚಿವರನ್ನಾಗಿ ಇವರಿಗೆ ಅವಕಾಶ ಕೊಡಲಾಯಿತು. 2023ರ ಚುನಾವಣೆಯಲ್ಲಿ ಸಾಂಪ್ರದಾಯಿಕ ಎದುರಾಳಿ ಮಾಜಿ ಸಚಿವ ಬಿಜೆಪಿ ಗೋವಿಂದ್ ಕಾರಜೋಳ್ ಅವರನ್ನ ಪರಾಭವಗೊಳಿಸಿದ ತಿಮ್ಮಾಪುರ್ ಮತ್ತೆ ಮಂತ್ರಿ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಕ್ಷೇತ್ರದ ಚುನಾವಣೆಯ ಇತಿಹಾಸ: 1952ರಿಂದ 16 ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಎದುರಿಸಿರುವ ಮುಧೋಳ ಕ್ಷೇತ್ರದಲ್ಲಿ 8 ಬಾರಿ ಕಾಂಗ್ರೆಸ್, 4 ಬಾರಿ ಬಿಜೆಪಿ ಗೆಲುವು ಕಂಡಿದೆ. ಸ್ವತಂತ್ರ ಪಾರ್ಟಿ, ಜನತಾ ಪಕ್ಷ ಹಾಗೂ JDS ತಲಾ ಒಂದು ಅವಧಿಗೆ ಈ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿವೆ. 1952ರಿಂದ 1978ರ ತನಕ ಮುಧೋಳ ಕ್ಷೇತ್ರ ಸಾಮಾನ್ಯ ಕ್ಷೇತ್ರವಾಗಿತ್ತು. 1978ರಲ್ಲಿ ಇದು ಮೀಸಲು ಕ್ಷೇತ್ರವಾಗಿ ಬದಲಾಯಿತು. 1978ರಲ್ಲಿ ಜಯವಂತ ಕಾಳೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಗೆಲುವು ಸಾಧಿಸಿದರು. ಆ ಸಂದರ್ಭದಲ್ಲಿ ಪಕ್ಷೇತರವಾಗಿ ನಿಂತು ಸೋತಿದ್ದ ಕಟ್ಟಿಮನಿ ಅಶೋಕ್ ಅವರು 1983ರ ಚುನಾವಣೆ ವೇಳೆ ಕಾಂಗ್ರೆಸ್ ಸೇರಿ ಗೆಲುವು ಕಾಣುತ್ತಾರೆ. ಹೀಗೆ ಬೇರೆ ಬೇರೆ ಅಭ್ಯರ್ಥಿಗಳ ಮೂಲಕ ಗೆಲುವಿನ ನಾಗಾಲೋಟದಲ್ಲಿದ್ದ ಕಾಂಗ್ರೆಸ್ಗೆ ಸೋಲು ಉಣಿಸಿದ್ದು ಜನತಾ ಪಾರ್ಟಿ. 1985ರ ಚುನಾವಣೆಯಲ್ಲಿ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡಿದ್ದ ಭೀಮಪ್ಪ ಜಮಖಂಡಿ ಕಾಂಗ್ರೆಸ್ನ ಗೆಲುವಿಗೆ ತಡೆಯೊಡ್ಡಿದ್ರು. ಮುಧೋಳದಲ್ಲಿ ಕಾಂಗ್ರೆಸ್ ಅನ್ನ ಮತ್ತೆ ಗೆಲುವಿನ ಲಯಕ್ಕೆ ತಂದವರು ಆರ್ಬಿ ತಿಮ್ಮಾಪುರ್. 1989ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಹುರಿಯಾಳಾಗಿ ಸ್ಪರ್ಧಿಸಿ ಗೆಲುವು ಕಂಡ್ರು. 1994ರ ಚುನಾವಣೆಯಲ್ಲಿ JDU ಮೂಲಕ ರಾಜಕೀಯ ಪ್ರವೇಶ ಮಾಡಿದ ಗೋವಿಂದ್ ಕಾರಜೋಳ್ ಮುಧೋಳ ಕ್ಷೇತ್ರದಲ್ಲಿ ಈವರೆಗೂ ಕಾಂಗ್ರೆಸ್ಗೆ ಮಗ್ಗಲು ಮುಳ್ಳಾಗಿ ಪರಿಣಮಿಸಿದ್ದಾರೆ. 1999ರಲ್ಲಿ ಕಾಂಗ್ರೆಸ್ನ ಆರ್ಬಿ ತಿಮ್ಮಾಪುರ್ ವಿರುದ್ಧ ಸೋಲು ಕಂಡಿರೋದು ಬಿಟ್ರೆ 2004ರಿಂದ ಬಿಜೆಪಿಯಿಂದ ಗೋವಿಂದ್ ಕಾರಜೋಳ್ ಸತತ 4 ಅವಧಿಗೆ ಕ್ಷೇತ್ರದ ಶಾಸಕರಾಗಿದ್ರು. 2004ರ ಚುನಾವಣೆ ಹೊತ್ತಿಗೆ JDU ತೊರೆದು ಕಾರಜೋಳ್ ಬಿಜೆಪಿ ಸೇರ್ಪಡೆಯಾಗಿದ್ರು. 2004ರ ಚುನಾವಣೆಯಲ್ಲಿ ಕಾರಜೋಳ್ ಕಾಂಗ್ರೆಸ್ನ ತಿಮ್ಮಾಪುರ್ ವಿರುದ್ಧ 32,942 ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು. 2008ರಿಂದ 2018ರ ಅವಧಿಯಲ್ಲಿ ನಡೆದ 3 ಚುನಾವಣೆಗಳಲ್ಲಿ ಎದುರಾಳಿಗಳು ಬದಲಾದರೂ ಬಿಜೆಪಿಯ ಅಭ್ಯರ್ಥಿ ಗೋವಿಂದ್ ಕಾರಜೋಳ್ ಮಾತ್ರ ಗೆಲುವು ಕಾಣುತ್ತಾ ಬಂದಿದ್ರು. 2008ರ ಚುನಾವಣೆಯಲ್ಲಿ 51,835 ಮತ ಪಡೆಯುವ ಮೂಲಕ ಕಾರಜೋಳ್ ತಮ್ಮ ಗೆಲುವನ್ನ ಮುಂದುವರಿಸುತ್ತಾರೆ. ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದ ಆರ್ಬಿ ತಿಮ್ಮಾಪುರ್ 44,457 ಮತ ಪಡೆದು ಸೋಲು ಅನುಭವಿಸುತ್ತಾರೆ. 2013ರ ಚುನಾವಣೆಯಲ್ಲಿ ಮತ್ತೆ
ಕಾರಜೋಳ ತಿಮ್ಮಾಪುರ ವಿರುದ್ಧ ಗೆಲುವಿನ ನಗೆ ಬೀರ್ತಾರೆ. 2018ರ ಚುನಾವಣೆಯಲ್ಲಿ ಕಾರಜೋಳ ವಿರುದ್ಧ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನ ಬದಲಾಯಿಸಿ ಸತೀಶ್ ಬಂಡಿವಡ್ಡರ್ಗೆ ಅವಕಾಶ ನೀಡಿತು. ಆದರೂ ಈ ಚುನಾವಣೆಯಲ್ಲಿ ಕಾರಜೋಳ 76,431 ಮತಗಳನ್ನ ಪಡೆದು ಸತತ 4ನೇ ಅವಧಿಗೆ ಶಾಸಕರಾಗಿ ಆಯ್ಕೆಯಾದರು. ಪ್ರತಿಸ್ಪರ್ಧಿಯಾಗಿದ್ದ ಕಾಂಗ್ರೆಸ್ನ ಸತೀಶ್ ಬಂಡಿವಡ್ಡರ್ 60,949 ಮತಗಳಿಗೆ ತೃಪ್ತಿಪಟ್ಟರು. ಹೀಗೆ 4 ಅವಧಿಗೆ ಆಯ್ಕೆಯಾಗಿದ್ದ ಕಾರಜೋಳ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ, ಬೊಮ್ಮಾಯಿ ಸರ್ಕಾರದಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. ಆದರೆ 2023ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಆರ್.ಬಿ. ತಿಮ್ಮಾಪುರ ವಿರುದ್ಧ ಗೋವಿಂದ ಕಾರಜೋಳ ಸೋಲು ಅನುಭವಿಸಿದ್ದಾರೆ. ಮುಧೋಳ ವಿಧಾನಸಭಾ ಕ್ಷೇತ್ರದ ಜಾತಿ ಲೆಕ್ಕಾಚಾರ. ಮುಧೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ಸಿ ಎಸ್ಟಿ ಮತಗಳು ಅಧಿಕವಾಗಿದ್ದು ಸಹಜವಾಗಿ ಮತ ಗಳಿಕೆಗೆ ಪೈಪೋಟಿ ನಡೆಯುತ್ತೆ. ಲಿಂಗಾಯತ ಹಾಗೂ ರೆಡ್ಡಿ ಮತಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದು ಈ ಸಮುದಾಯಗಳು ಯಾರನ್ನ ಬೆಂಬಲಿಸುತ್ತವೆ ಎನ್ನುವುದರ ಮೇಲೆ ಈ ಕ್ಷೇತ್ರದಲ್ಲಿ ಅಭ್ಯರ್ಥಿಯ ಗೆಲುವು ನಿರ್ಧಾರವಾಗುತ್ತೆ. ಕುರುಬ, ಮುಸ್ಲಿಂ ಮತಗಳು ನಂತರದ ಸ್ಥಾನಗಳಲ್ಲಿವೆ.